ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಟೈಟಲ್ ನೋಡಿದ್ರೆ ತುಂಬ ಡಿಫ್ರೆಂಟ್ ಆಗಿದೆ. ಮ್ಯಾಂಗೋ ಪಚ್ಚ ಏನು ಮೀನಿಂಗ್ ಇದು, ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ. ಅಲ್ಲಿ ಮೈಸೂರವ್ರು ಇರೋರಿಗೆಲ್ಲ ಗೊತ್ತಿರೋದು ಮ್ಯಾಂಗೋ ಏನಂತ. ಸೊ ಅಂದರೆ ಇಟ್ ಈಸ್ ಪಾರ್ಟ್ ಆಫ್ ಮೈಸೂರು ಕಲ್ಚರ್. ಅದು ಒಂದು ಟೈಮಲ್ಲಿ ತುಂಬಾ ಇದ್ದಿದ್ದು ಮೈಸೂರು ಮ್ಯಾಂಗೋ ಅನ್ನೋ ಒಂದು 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 ಕಲ್ಚರ್, ಅದು ಸಬ್ ಕಲ್ಚರ್ ಅದಲ್ಲಿ. ಸೊ ಅದನ್ನ ಹಿಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಸೊ ಒಬ್ಬ ಸಾಧಾರಣ ಪ್ರಶಾಂತ್ ಅನ್ನೋ ಒಬ್ಬ ಹುಡುಗ ಮೈಸೂರಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ಇರೋನು, DVD ಮಾರ್ಕೊಂಡಿರೋನು, ಹೋಗ್ತಾ ಹೋಗ್ತಾ ಕೆಲವು ಸಂದರ್ಭನ ಬಂದ್ವಿ, ಆ ಎಂಟೈರ್ ಲೈಫ್ನೇ ಬದಲಾಗ್ಬಿಡುತ್ತೆ ಅದೊಂದು. ಸೊ ನಾವು ಆ ಕ್ರೈಮ್ನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಬಟ್ ನಾವು ಹೇಳೋಕ್ಕೆ ಹೋಗಿರೋ ಕತೆ ಬಂದುಬಿಟ್ಟು ಒಂದು ಕುಟುಂಬದ ಕತೆ, ಮೈಸೂರಲ್ಲಿರೋ ಒಂದು ಕುಟುಂಬದ ಕತೆ. ಅಂದರೆ ಅವರಿಗೆ ಬೈ ಚಾನ್ಸ್ ಒಂದು ಕ್ರೈಮ್ ವರ್ಲ್ಡಿಗೆ ಎಂಟರ್ ಆದಮೇಲೆ ಏನೇನು ಆಗುತ್ತೆ ಆ ಫ್ಯಾಮಿಲಿಗೆ. ಸೊ ಅದೇ ಇರೋದು ಕತೆ ನಮ್ಮದು. ರೆಟ್ರೋ ಸ್ಟೈಲಲ್ಲಿ ಕಾಣಿಸ್ತಾ ಇದ್ದೀರಿ ತುಂಬ. ನಾನು ಪಿಕ್ಸ್ ಎಲ್ಲ ನೋಡಿದೆ, ಟೀಸರ್ ಎಲ್ಲ ನೋಡಿದೆ, ತುಂಬ ಅದ್ಭುತವಾಗಿ ಕಾಣಿಸ್ತೀರಿ. ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆದರೆ? ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೆಟ್ರೋ ಸ್ಟೈಲ್ ಅಂದರೆ. ಈಗಿನ ಹೊಸ ಸಿನಿಮಾಗಳಾದರೆ ಧಾಮ್ ಧೂಮ್ ಅಂತ ಫೈಟ್ಸ್ ಎಲ್ಲ ಇರುತ್ತೆ, ಸಾಂಗ್ಸ್ ಇರುತ್ತೆ. ರೆಟ್ರೋಗೆ ಅದರದ್ರದ್ದು ಪ್ರಿಪ್ರೇಷನ್ ಇರಬೇಕು. ಅದು ಯಾವ ರೀತಿ ಇಟ್ಟು? ನನಗೆ ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ಅಂದರೆ ಉದ್ದ ಕೂದಲು ಬಿಟ್ಕೊಂಡಿದ್ವಿ ನಾವು, ನೋಡೋಣ ಓಕೆ ಸಿನಿಮಾ ಹತ್ತಿರ ಬಂದಾಗ ಏನಾದರೂ ಮಾಡೋಣ ಅಂತ ಇತ್ತು. ಬಟ್ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇರಲಿಲ್ಲ. ಸುಮಾರು ಫೋಟೋ ಶೂಟ್ಸ್ ಮಾಡಿದ್ವಿ, ಟೆಸ್ಟ್ ಶೂಟ್ಸ್ ಮಾಡಿದ್ವಿ, ಬಟ್ ನನಗೆ ಇನ್ನೂ ಆ ಪಚ್ಚ ಅನ್ನೋ ಕ್ಯಾರೆಕ್ಟರ್ ಸಿಗ್ತಾ ಇರಲಿಲ್ಲ, ಅಂದರೆ ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ಒಂದಿನ ನನಗೇನೋ ಒಂದು ಫೋಟೋ ನೋಡಿದೆ, ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಫೋಟೋ ನೋಡಿದೆ, ಯಾರಿಗೂ ಹೇಳ್ದೆ ಕೇಳಿದೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದ್ಬಿಟ್ಟೆ ನಾನು. ಸೊ ಫುಲ್ ಆ ಹಳೆ ಮಲೆಟ್ ಸ್ಟೈಲಲ್ಲಿ ಹೇರ್ ಕಟ್ ಮಾಡಿಸ್ಕೊಂಬಂದೆ. ಅಲ್ಲಿಂದ ಶುರುವಾಯಿತು. ಅದಾದಮೇಲೆ ಕಾಸ್ಟ್ಯೂಮ್ ಬಿದ್ದಾದಮೇಲೆ ಅದಕ್ಕೆ ಅಂದರೆ ಪಚ್ಚನಿಗೆ ಇನ್ನೊಂದು ಒಂಥರ ಫ್ಲೇರ್ ಬಂತು ಅದಕ್ಕೆ. ಸೊ ಫಸ್ಟ್ ಕೂದಲಾಯಿತು, ಆಮೇಲೆ ಕಾಸ್ಟ್ಯೂಮ್ ಆಯಿತು, ಸಣ್ಣ ಪುಟ್ಟ ಆ್ಯಕ್ಸಸರೀಸ್ ಆಯಿತು. ಅದಾದಮೇಲೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ತಾ ಇರುವಾಗ ಕೆಲವು ಸತಿ ಬಂದುಬಿಡುತ್ತೆ ಬಾಡಿ ಲ್ಯಾಂಗ್ವೇಜಲ್ಲಿ. ನಾವು ಎಷ್ಟೇ ಇದ್ರೂ ನಮಗೆ ಒಬ್ಬ ಆ್ಯಕ್ಟರ್ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಆರ್ ಮೇನ್ ಬಿಸ್ನೆಸ್ ಇಸ್ ಟು ಸ್ಟಡಿ ಹ್ಯೂಮನ್ಸ್ ಫಸ್ಟ್. ಜನನ ಅರ್ಥ ಮಾಡ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ಥರ ಇರ್ತಾರೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಅದನ್ನ ಸ್ಟಡಿ ಮಾಡ್ಕೊಳ್ಬೇಕು. ಅದನ್ನ ಸ್ಟಡಿ ಮಾಡಿ ಎಲ್ಲೋ ಒಂದು ಕಡೆ ಐ ಥಿಂಕ್ ಅನ್ಕಾನ್ಷಿಯಸ್ಲಿ ಸಬ್ಕಾನ್ಷಿಯಸ್ಲಿ ಅದು ಬಂದ್ಬಿಡ್ತು ನನಗೆ, ಬಾಡಿ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಡೈಲಾಗ್ ಡೆಲಿವರಿ ಆಗಿರಲಿ. ಸೊ ಇದಕ್ಕೂ ನನ್ನ ಡೈರೆಕ್ಟರ್ ಆಲ್ಸೋ ಹೆಲ್ಪ್ಡ್ ಅ ಲಾಟ್. ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅಥವಾ ನನ್ನ ಪಚ್ಚ ಅನ್ನೋ ಕ್ಯಾರೆಕ್ಟರಿಗೆ ಏನೇನು ಡೈಲಾಗ್ ಸೂಟ್ ಆಗುತ್ತೆ ಅದಷ್ಟು ಕೂತ್ಕೊಂಡು ವರ್ಕ್ಶಾಪ್ ಮಾಡಾದ್ಮೇಲೆ ವಿ ಕೇಮ್ ಟು ದಿಸ್ ಕನ್ಕ್ಲೂಷನ್. ಬಟ್ ಲಾಸ್ಟಲ್ಲಿ ಏನೇ ಇದ್ರೂ ಇಟ್ ಈಸ್ ನಾವು ಏನು ಕೊಲಾಬ್ರೇಷನ್ ಮಾಡ್ತೀವೋ, ಯಾವ ಜನ ಜೊತೆ ನಾವು ಕೆಲಸ ಮಾಡ್ತೀವೋ ಅದಷ್ಟೂ ತೆರೆ ಮೇಲೆ ಕಾಣಿಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ಕಂಬೈನ್ಡ್ ಟೀಮ್ ವರ್ಕ್. ಎಲ್ಲರದು ಏನೋ ಒಂದು ಇನ್ಪುಟ್ ಇತ್ತು ಇದರಲ್ಲಿ. ಸೊ ನೀವು ಹೇಳ್ದಂಗೆ ಪ್ಲಸ್ ಆ ಪೀರಿಯಡ್ನ ತೋರಿಸೋದು ಇದೆಯಲ್ಲ ಕಷ್ಟನೇ. ಬಟ್ ನಮಗೇನಂದರೆ ಮೈಸೂರು ಸಖತ್ ಸಾಥ್ ಕೊಡ್ತಾ ಇದರಲ್ಲಿ. ನಾವು ಎಲ್ಲೇ ಹೋದ್ರೂ ಆ ಹಳೆ ಬಿಲ್ಡಿಂಗು, ಆ ಕಲ್ಚರ್ ಹಂಗೆ ಇದೆ ಇನ್ನು. ಸೊ ನಾವೆಲ್ಲೂ ಸೆಟ್ ಹಾಕಿಲ್ಲ, ಯಾವುದು ಏನೂ ಡೂಪ್ಲಿಕೇಟ್ ಮಾಡಿಲ್ಲ. ನಾವು ಇರೋ ಲೊಕೇಶನ್ಸಿಗೆ ಹೋಗಿ ಶೂಟ್ ಮಾಡಿದ್ದೀವಿ. ಸೊ ಸುನತ್ ಕೆರೆ ಆ ಏರಿಯಾನೇ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಒಂದು 10 ದಿನ ಶೂಟ್ ಮಾಡಿದ್ವಿ. ಸೊ ತುಂಬ ನ್ಯಾಚುರಲಾಗಿ ಲೊಕೇಶನ್ಸ್ ಹುಡ್ಕೊಂಡೇ ಹೋಗಿರೋದು ನಾವು. ಸೊ ಶುಡ್ ನಾಟ್ ಲುಕ್ ಎನಿಥಿಂಗ್ ಔಟ್ ಆಫ್ ದ ಬ್ಲೂ ಅಂತ.